ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ತುಂಬ ದಿನದ ಮೇಲೆ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ವಿಡಿಯೋ ಜಾಸ್ತಿ ಹಾಕಿಲ್ಲ. ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹೆಸರು ಶೋಭಾ, ವಯಸ್ಸು 35 ವರ್ಷ, ಸ್ಥಳ ಬೆಂಗಳೂರು, ಎತ್ತರ 5 ಅಡಿ 4 ಇಂಚು, ತೂಕ 60 kg ಅಂತ ಹೇಳಿದ್ದಾರೆ. ಶಿಕ್ಷಣ BCom ಮುಗಿದಿದೆ ಅಂತ ಹೇಳಿದ್ದಾರೆ. ಉದ್ಯೋಗ ಸ್ವಂತ ಶಾಪಿಂಗ್ ಒಂದು ಬಿಸ್ನೆಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ವಂತ ಅವ್ರದ್ದೇ ಆದಂಥ ಒಂದು ಶಾಪ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಕೂಡ ಮತ್ತು ತುಂಬ ಒಳ್ಳೆಯವರು ಕೂಡ ಆಗಿದ್ದಾರೆ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಬೇರೆಯವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಾಯ ಉತ್ತಮ ಆದಾಯ ಅಂತ ಹೇಳಿದ್ದಾರೆ. ಆಸ್ತಿ ಸ್ವಂತ ಮನೆ ಆ್ಯಂಡ್ ಕಾರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಕುಟುಂಬ ಮಧ್ಯಮ ವರ್ಗದ ಸಣ್ಣ ಕುಟುಂಬ ಅಂತ ಹೇಳಿದ್ದಾರೆ. ವೈವಾಹಿಕ ಸ್ಥಿತಿ ವಿಧವೆ, ಮಕ್ಕಳಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ಒಂದು ಜೀವನದಲ್ಲಿ ನಡೆದಂಥ ಘಟನೆ ಕೂಡ ಇದರಲ್ಲಿ ಅವರು ಹೇಳಿದ್ದಾರೆ. ನಿಮಗೆ ನಾನು ತಿಳಿಸ್ತೀನಿ ಸ್ನೇಹಿತರೆ. ಜೀವನದ ಕತೆ. ಶೋಭಾ ಅವರು ಜೀವನದಲ್ಲಿ ಒಮ್ಮೆ ತುಂಬ ಸಂತೋಷದಿಂದ ಸಾಗುತ್ತಿದ್ದ ಪ್ರೀತಿಯಿಂದ ಮದುವೆಯಾದ ಗಂಡನೊಂದಿಗೆ ಕನಸುಗಳು ಜೀವನ ಕಟ್ಟಿಕೊಳ್ಳುವ ಶುರು ಮಾಡಿದರು ಅಂತ ಹೇಳಿದ್ದಾರೆ. ಆದರೆ ವಿಧಿ ಆಟ ತುಂಬ ಕ್ರೂರವಾಗಿತ್ತು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸಂತೋಷವಾಗಿ ಅವರ ಜೀವನ ಸಾಗ್ತಾ ಇತ್ತು ಅಂತ ಕೂಡ ಹೇಳಿದ್ದಾರೆ. ಮತ್ತು ಸಂತೋಷದಿಂದ ಒಂದು ಕನಸನ್ನು ಕೂಡ ಇವರು ಕಟ್ಟಿಕೊಂಡಿದ್ದರು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಮದುವೆ ಆದಮೇಲೆ ತಮ್ಮದೇ ಅಂತ ಒಂದು ಜೀವನವನ್ನು ಕಟ್ಕೊಳ್ತಾರೆ ಸ್ನೇಹಿತರೆ. ಒಂದು ದಿನ ಅವರ ಗಂಡ ಅವರ ಕೆಲಸದ ನಿಯಮಿತ ಹೊರಗೆ ಹೋಗಿ ಮರಳಿ ಬರಲೇ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಂದು ಆಘಾತದಲ್ಲಿ ಅವರು ಪ್ರಾಣ ಕಳೆದುಕೊಂಡರು ಅಂತ ಕೂಡ ಹೇಳಿದ್ದಾರೆ. ಕೆಲಸದಿಂದ ಹೊರಗೆ ಹೋದಾಗ ಅವರು ಮರಳಿ ಬರಲಿಲ್ಲ ಅಂತ ಹೇಳಿದ್ದಾರೆ. ಆ ಘಟನೆ ಶೋಭಾ ಜೀವನ ಸಂಪೂರ್ಣವಾಗಿ ಬದಲಾಯಿಸಿತು ಅಂತ ಹೇಳಿದ್ದಾರೆ. ಒಮ್ಮೆ ನಗು ತುಂಬಿದ ಮನೆ ಮೌನದಿಂದ ತುಂಬಿತು ಅಂತ ಹೇಳಿದ್ದಾರೆ. ಎಲ್ಲ ಕಡೆ ನೋವು, ಒಂಟಿತನ, ಆದರೂ ಅವಳು ಕುಗ್ಗಲಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅಷ್ಟೆಲ್ಲ ಆದರೂ ಕೂಡ ಕೆಲವು ವರ್ಷಗಳು ಅವರು ಎಲ್ಲ ಒಂಟಿತನ ಜೀವನವನ್ನು ನಡೆಸಿದರು ಅಂತ ಹೇಳಿದ್ದಾರೆ. ತನ್ನ ನೋವನ್ನು ಶಕ್ತಿಯಾಗಿ ಮಾಡಿಕೊಂಡಳು. ತಾನು ಒಂದು ಸಣ್ಣ ಅಂಗಡಿಯನ್ನು ಶುರು ಮಾಡಿ ಇಂದು ಅದನ್ನು ದೊಡ್ಡ ಶಾಪಿಂಗ್ ಬಿಸ್ನೆಸ್ ಆಗಿ ಬೆಳೆಸಿದ್ದಾರೆ ಅಂತ ಹೇಳಿದ್ದಾರೆ. ಇಂದು ಅವಳ ಸ್ವಂತ ಮನೆ, ಕಾರು ಹೊಂದಿರುವ ಸ್ವಾಭಿಮಾನಿ ಶಕ್ತಿಶಾಲಿ ಮಹಿಳೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ಒಂದು ಒಳ್ಳೆಯ ಜೀವನ ಕೂಡ ಅವರು ಕಟ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೊಸ ಜೀವನದ ಆಶಯ. ಇದೀಗ ಶೋಭಾ ಜೀವನದಲ್ಲಿ ಮತ್ತೊಮ್ಮೆ ಸಂತೋಷ, ಪ್ರೀತಿ ಮತ್ತು ಜೊತೆಗಿರುವ ಒಬ್ಬ ಒಳ್ಳೆಯ ವ್ಯಕ್ತಿ ಬೇಕು ಅಂತ ಹೇಳಿದ್ದಾರೆ. ಅವಳು ಹುಡುಕುತ್ತಿರುವ ವರ 40ರಿಂದ 45 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಮನಸ್ಸಿನವರು ಆಗಿರಬೇಕು. ಅರ್ಥ ಮಾಡಿಕೊಳ್ಳುವ ಸ್ವಭಾವ, ಜೀವನದಲ್ಲಿ ಜೊತೆ ನಡೆಯುವವರು ಬೇಕಂತ ಹೇಳಿದ್ದಾರೆ. ಅವರ ಜೀವನದ ಜೊತೆ ನಡೆಯುವವರು ಬೇಕಂತ ಹೇಳಿದ್ದಾರೆ. ಮತ್ತು ಅವರು ಯಾವುದೇ ಜಾತಿ ಆದರೂ ಪರವಾಗಿಲ್ಲ, ಒಳ್ಳೆಯ ಒಂದು ಸಣ್ಣ ಕೆಲಸದಲ್ಲಿದ್ದರೆ ಸಾಕು ಅಂತ ಕೂಡ ಹೇಳಿದ್ದಾರೆ. ಒಳ್ಳೆಯವರಾಗಿದ್ದರೆ ಸಾಕು ಅಂತ ಹೇಳಿದ್ದಾರೆ. ವಿಶೇಷ ಮಾಹಿತಿ. ಮಕ್ಕಳಿಲ್ಲ. ಕುಟುಂಬ ಮೌಲ್ಯಗಳನ್ನು ಗೌರವಿಸುವವರು. ಸರಳ ಸೌಮ್ಯ ಸ್ವಭಾವ. ಜೀವನವನ್ನು ಮತ್ತೆ ಹೊಸದಾಗಿ ಆರಂಭಿಸಲು ಸಿದ್ಧ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಅವರಿಗೆ ಮಕ್ಕಳಿಲ್ಲ, ನಾನು ಹೊಸದಾಗಿ ಜೀವನವನ್ನು ಆರಂಭಿಸಬೇಕಂತ ಕೂಡ ಹೇಳಿದ್ದಾರೆ. ಕೊನೆಯ ಮಾತು. ಜೀವನ ಒಂದು ಬಾರಿ ಮುರಿದರೂ ಮತ್ತೆ ಕಟ್ಟಿಕೊಳ್ಳಬಹುದು, ಪ್ರೀತಿ ಮತ್ತು ಹುಟ್ಟಬಹುದು ಅಂತ ಹೇಳಿದ್ದಾರೆ. ಈ ಮಾತು ಕೂಡ ಅವರು ತುಂಬ ಅದ್ಭುತವಾಗಿ ಹೇಳಿರುವಂಥ ಮಾತು ಸ್ನೇಹಿತರೆ. ಕೊನೆಯ ಮಾತು ಕೂಡ ಅವರು ಏನು ಹೇಳಿದರೆ ಅದ್ಭುತವಾಗಿದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ. ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ನಿಮಗೆ ಹೇಳುವುದೇನಪ್ಪ ಅಂದರೆ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ, ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನೇ ತಪ್ಪಿದ್ರೂ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಇದು ತುಂಬ ಅವಸರದಲ್ಲಿ ಅರ್ಜೆಂಟಲ್ಲಿ ಮಾಡಿರುವಂಥ ವಿಡಿಯೋ ಅಂತ ನಾನು ಹೇಳ್ತೀನಿ.